Once upon a time in the world of mine, before I lost her forever. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀರಿ. ನಾನಿವತ್ತು ಬೆಂಗಳೂರಿಗೆ ಬಂದಿದ್ದೀನಿ ಅಕ್ಕನ ಮನೆಗೆ. ಇವತ್ತು ನಾವೆಲ್ಲ ಹೋಗ್ತಾ ಇದೀವಿ. ಇವಳು ನಮ್ಮ ಅಕ್ಕನ ಮಗಳು. ಎಲ್ಲಿ ಹೋಗ್ತಾ ಇದೀವಿ? ಹೇಳಬಿಟ್ಟ. ಸ್ವಲ್ಪ ಸೀಕ್ರೆಟ್ ಮೇಂಟೈನ್ ಮಾಡೋಣ ಅಂದ್ರೆ ಬಾಯ ಬಿಟ್ಬಿಟ್ಲಲ್ಲಪ್ಪ. ಮತ್ತೆ ಇನ್ನೊಂದು ಸಮಾಚಾರ ಯಾತ್ರ ಹೋಗ್ತಿದೀವಿ ಹೇಳ? ಕಾರಲ್ಲಿ ಹೋಗ್ತಾ ಇದೀವಿ. ಎಲ್ಲ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ, ಅಕ್ಕನ ಮಕ್ಕಳು, ತಂಗಿ ಮಗ ಎಲ್ಲರೂ ಹೊರಟಿದ್ದೀವಿ ಇವತ್ತು. ಸೊ ಇವತ್ತು ನೆಕ್ಸ್ಟ್ ಕಾರ್ ಪೂಜೆ ಮಾಡಿ ಕಾರ್ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಮಂತ್ರಾಲಯಕ್ಕೆ ಹೋಗೋದು. ಏನೇನು ಮಾಡ್ತೀಯ ಇವತ್ತು? ನಮ್ಮ ಪುಟ್ಟಿ ಎಲ್ಲಾನು ಕೊಡಿಸ್ತಾ ಇದ್ವಿ ಅಲ್ವಾ? ಏನೇನು ಕೊಡಿಸ್ತೀಯ ನನಗೆ? ಆಟ ಸಾಮಾನು ಕೊಡಿಸ್ತೀಯ? ನಾನೇನು ಆಟ ಆಡೋ ಮಗುನು ಆಟ ಸಾಮಾನು ಕೊಡ್ಸೋಕೆ? ಓಕೆ ಬನ್ನಿ ಸಿಗೋಣ ನೆಕ್ಸ್ಟ್ ಲಾಗ್ ಅಲ್ಲ, ನೆಕ್ಸ್ಟ್ ಪ್ರೊಸೀಜರ್ ಕಾರ್ ಪೂಜೆ. ಎಲ್ರಿಗೂ ನಮಸ್ತೆ. ಹಾಗೆ ನಾವು ಕೂಡ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳಿ ಸಡನ್ಲಿ ಪ್ಲ್ಯಾನ್ ಆಗಿದ್ದು, ಬೇಕು ಅಂತ ಹೊರಟಿದ್ದಲ್ಲ. ರಾಯರಿಗೆ ಅವ್ರಿಗೆ ಅನ್ನಿಸ್ದಾಗ ಮಾತ್ರ ನಾವು ಹೋಗೋಕ್ಕೆ ಸಾಧ್ಯ ಅಲ್ವಾ, ಅವ್ರು ಕರ್ಸ್ಕೊಂಡಾಗ ಮಾತ್ರ ನಾವು ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ನಾವು ಕೂಡ, ನನಗೆ ನಿಜವಾಗ್ಲೂ ನಾನು ಹೋಗ್ತೀನಿ ಅಲ್ಲಿಗೆ ಅಂತ ಹೇಳಿ ನನಗೆ ಕೂಡ ಆಶ್ಚರ್ಯ ಇತ್ತು. ನಾನು ಹೋಗಿದ್ದೀನ ರಾಯರ ಸನ್ನಿಧಿಗೆ ಅಂತ ಹೇಳಿ. ಹಾಗೋ ಹಿಂಗೋ ನಾನು ಕೂಡ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿ ಗುರುವಾರ ಅಲ್ಲಿಗೆ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ. ಏಕೆಂದರೆ ಅವತ್ತಿನ ದಿನ ಗುರುಪುಷ್ಯ ಯೋಗ ಕೂಡ ಇತ್ತು. ಅವತ್ತಿನ ದಿವಸ ನಮಗೆ ಗೊತ್ತಿರಲಿಲ್ಲ. ಆದರೂ ಕೂಡ ಅಲ್ಲಿ ಹೋದ್ಮೇಲೆ ಕೆಲವೊಂದಿಷ್ಟು ಇನ್ಸ್ಟಾಗ್ರಾಮ್ ವಿಡಿಯೋ ಎಲ್ಲ ನೋಡಿದ್ಮೇಲೆ ನಮಗೆ ಗೊತ್ತಾಯಿತು, ಇವತ್ತು ಗುರುಪುಷ್ಯ ದಿನ ಇದೆ, ಅದಕ್ಕೋಸ್ಕರ ಇಷ್ಟೊಂದು ಭಯಂಕರ ರಶ್ ಇದೆ ಅಂತ ಕೂಡ ಗೊತ್ತಾಯಿತು. ಹಾಗೆಯೇ ನಾವು ಮನೆಯಲ್ಲಿ ಬೆಳಗ್ಗೆ ಮಾಮೂಲಿ ಟಿಫನ್ ಎಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ಅಂತ ಹೇಳಿ ಊಟನ ಕೂಡ ನಾವು ಪ್ರಿಪೇರ್ ಮಾಡ್ಕೊಂಡ್ವಿ. ಅಂದರೆ ಪಲಾವು, ಮೊಸರು ಗೊಜ್ಜು ಈ ಥರ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಕಾರಿಗೆ ನಾವೆಲ್ಲೇ ಹೊರಡಬೇಕಂದ್ರೂ ಕೂಡ ಅದು ಎಲ್ಲೇ ಹೋಗಲಿ ಕಾರಿಗೆ ಫಸ್ಟು ಪೂಜೆನ ಸಲ್ಲಿಸೋದು ತುಂಬಾ ಮುಖ್ಯ. ಹಾಗಾಗಿ ಕಾರ್ಗೆ ಪೂಜೆನೆಲ್ಲ ಮುಗಿಸಿ ನನ್ನ ಮಗನ ಕೈಲೇ ಇಡ್ಗಾಯಿನ ಕೂಡ ಹಾಕಿಸ್ತಾ ಇದ್ದೀನಿ. ಅವನು ಫಸ್ಟು ಇಡ್ಗಾಯಿ ಹೊಡೆದ್ನಲ್ಲ, ಆವಾಗ ಅದು ಪೀಸ್ ಆಗಲಿಲ್ಲ. ಹಾಗಾಗಿ ನಮ್ಮ ಅಪ್ಪಾಜಿ ಬಂದು ನಿಂಗೆ ಸರಿಗೆ ಹೊಡೆಯೋಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ಜಗಳ ಮಾಡ್ತಿದ್ದಾರೆ. ಹೊರಟಾಗ ಹಿಂಗೆ ಈ ಥರ ಗಲಾಟೆ ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಹೇಳಿ, ಮತ್ತು ಅವನು ನಾನೇ ಹೊಡಿತೀನಿ ಕೊಡಿ ತಾತ ಅಂತ ಹೇಳಿ ಸೆಕೆಂಡ್ ಟೈಮ್ ಕರೆಕ್ಟಾಗಿ ಹೊಡೆದ. ಸೊ ಈ ರೀತಿ ಇಬ್ಬರು ತಾತ ಮತ್ತು ಮೊಮ್ಮಗನ ನಡುವೆ ಒಂದು ಸ್ವಲ್ಪ ಕ್ಲ್ಯಾಶ್ ಆಯಿತು. ಇರಲಿ, ಮುಂದಕ್ಕೆ ಹೆಂಗೋ ಸೆಕೆಂಡ್ ಟೈಮ್ ಹೊಡೆದಾಗ ಸರಿ ಆಯಿತು ಅಂತ ಹೇಳಿ ಈಗ ಕಾರ್ ಕೆಳಗೆ ಹಿಂಗೆ ಕೂಡ ಇಟ್ಟಿದ್ವಿ. ಅದನ್ನು ಕೂಡ ಮೂವ್ ಮಾಡಿ ಗಾಡಿನ ಮುಂದೆ ಪಾಸ್ ಮಾಡಿದ್ವಿ. ಇದಾದ ನಂತರ ಎಲ್ಲರೂ ಕೂಡ ಕಾರ್ನಲ್ಲಿ ಹತ್ಕೊತಾ ಇದ್ದೀವಿ ಒಬ್ಬೊಬ್ಬರಾಗೇ. ನಮ್ಮ ಅಪ್ಪಾಜಿಗೆ ಹುಷಾರಿರಲಿಲ್ಲ. ಈಗ ರೀಸೆಂಟಾಗಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಕೂಡ ಇತ್ತು. ಹಾಗಾಗಿ ಅವರು ಸ್ವಲ್ಪ ಫ್ರಂಟಲ್ಲೇ ಕೂರಲಿ ಅಂತ ಹೇಳಿ, ಯಾಕೆಂದರೆ ಅವರು ಕೂಡ ಎಲ್ಲೂ ಹೋಗಲ್ಲ. ಸಾಮಾನ್ಯವಾಗಿ ಹೋದರೆ ನಾವುಗಳು ಕರ್ಕೊಂಡು ಹೋಗಬೇಕಷ್ಟೇ, ಇಲ್ಲ ಅಂದರೆ ಅವರೆಲ್ಲೂ ಹೋಗಲ್ಲ. ಹೋದರೆ ನಿಯರ್ ಆ ಕಡೆ ಮೈಸೂರು ಈ ಕಡೆ ಹೋಗ್ಬಿಟ್ಟು ಬಂದುಬಿಡ್ತಾರೆ. ಹೀಗಾಗಿ ನಾವು ಎಲ್ಲರೂ ಕೂಡ ಅಕ್ಕನ ಮಕ್ಕಳು, ನನ್ನ ಮಕ್ಕಳು ಮತ್ತು ನಮ್ಮಮ್ಮ, ನಮ್ಮ ಅಪ್ಪಾಜಿ ಇಷ್ಟು ಜನ ಕೂಡ, ಹಾಗೆ ನನ್ನ ತಂಗಿ ಮಗ ಕೂಡ ಆಯಿತಾ. ಅವ್ರ ಅಪ್ಪ ಅಮ್ಮ ಅವರು ಬರೋಕ್ಕಾಗಲಿಲ್ಲ, ಯಾಕೆಂದರೆ ಊರಲ್ಲೊಬ್ಬರು ಇರಲೇಬೇಕಾಗತ್ತೆ. ಹಾಗಾಗಿ ನಾವೀಗ ಈಗ ನಮ್ಮನೆಯವರು ಕೂಡ ಬಂದಿಲ್ಲ. ನಾವಿಷ್ಟು ಜನ ಮುಂಚೆ ಒಂದು ಸರಿ ನಮ್ಮ ಈ ಫ್ಯಾಮಿಲಿ ಕಡೆಯಿಂದ ಹೋಗಿದ್ವಿ. ಆವಾಗ ನಾವು ಹೋದಾಗ ಏಕಾದಶಿ ಇತ್ತು. ಹಾಗಾಗಿ ನಮಗೆ ಸರಿಯಾಗಿ ದರ್ಶನ ಆಯಿತು, ಆದರೆ ಅಲಂಕಾರ ಆಗಿರ್ಬೋದು, ಅಲ್ಲಿನ ಪ್ರಸಾದ ಆಗಿರ್ಬೋದು ನಮಗೇನು ಸಿಕ್ಕಿರಲಿಲ್ಲ. ಹಾಗಾಗಿ ನನಗೆ ಇದು 2ನೇ ಟೈಮು ಈ ಥರ ಆಪರ್ಚುನಿಟಿ, ಅಂದರೆ ರಾಯರ ಸನ್ನಿಧಿಗೆ ಹೋಗೋವಂಥ ಏನಂತ ಹೇಳ್ಬೇಕು ನಂಗೆ ನಿಜ ಗೊತ್ತಾಗ್ತಿಲ್ಲ. ನಾನು ನಿಜ ಹೋಗ್ತಿದ್ದೀನಿ ಅಂತ ನನಗೆ ಕೂಡ ಒಂಥರ ಏನೋ ಒಂಥರ ಎಮೋಷನ್ ಆಯಿತು. ರಾಯರು ಅಂದರೆ ಎಲ್ಲರಿಗೂ ಹಾಗೆ ಅಲ್ವಾ. ಹಾಗೆಯೇ ನಾವು ಕೂಡ ಇಲ್ಲಿ ದೇವನಹಳ್ಳಿ ರೂಟ್ ಕಡೆ ಹೋಗ್ತಾ ಇದ್ದೀವಿ. ಇದು ನಮಗೆ ಸಿಗೋವಂಥದ್ದು ದೇವನಹಳ್ಳಿ ರೂಟು. ಅತ್ತಿಬೇಲೆಯಿಂದ ನಾವು ದೇವನಹಳ್ಳಿ ರೂಟು ಹೋಗ್ತಾ ಇದ್ದೀವಿ. ನಮಗೆಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಆ ಸೈಡು, ಅಂದರೆ ಫುಲ್ಲು ಆ ಕಡೆನೇ ಹೋಗಲ್ಲ. 2 ಮಾರ್ಕ್ ಇರುತ್ತೆ, ಆ ಕಡೆ ಕಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಹೈದ್ರಾಬಾದ್ ರೂಟು ಮತ್ತು ದೇವನಹಳ್ಳಿ ರೂಟು 2 ಕಡೆ ಇರುತ್ತೆ. ನಾವು ಈ ಕಡೆ ಹೈದ್ರಾಬಾದ್ ಕಡೆ ಕಟ್ ಮಾಡ್ಕೊಬೇಕಾಗತ್ತೆ. ಹಾಗೆ ನಮ್ಮ ಅಕ್ಕನ ಮಗಳು ಚೆನ್ನಾಗಿ ನಿದ್ದೆ ಹೊಡಿತಿದ್ದಾಳೆ. ಯಾರದೇ ಸೀಟ್ ಸಿಗಲಿ ಅಲ್ಲಿ ಹೋಗಿ ಕುತ್ಕೊಂಡು ಬರೀ ನಿದ್ದೆ ಮಾಡೋದು, ಬರೀ ಇನ್ನೇನು ಮಾಡಲ್ಲ, ಬರೀ ನಿದ್ದೆ ಮಾಡ್ತಾಳೆ ಜಾಸ್ತಿ. ಯಾರ್ದಾದ್ರೂ ತೊಡೆ ಮೇಲೆ ಸಿಕ್ಕಿದ್ರೆ ಸಾಕು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಳೆ. ಏನು ನೋಡೋದಾಗಿರ್ಬೋದು, ಆ ಕಡೆ ಈ ಕಡೆ ಏನು ಪರಿಸರನ ನೋಡೋವಂಥದ್ದಾಗಿರ್ಬೋದು ಮಾಡಲ್ಲ. ಆದರೆ
ಚೆನ್ನಾಗಿ ನಿದ್ದೆ ಮಾತ್ರ ಮಾಡ್ತಾಳೆ. ಸರಿ ಅಂತ ಹೇಳಿ ಅಂದವೇ ಅಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ಸ್ಟಾಪ್ ಮಾಡಿ ಏನಾದರೂ ಸ್ನ್ಯಾಕ್ಸ್ನ ತಿನ್ನಬೇಕು ಅಂತ ಹೇಳಿಬಿಟ್ಟು ಸೌತೆಕಾಯಿ ಆಗಿರ್ಬೋದು, ಮತ್ತು ನಾನು ಹಾಗೆಯೇ ನಾವಿಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಂದಿದ್ವಿ. ಮತ್ತು ಪಲಾವೆಲ್ಲ ನಾನೇ ಮಾಡಿದ್ದೆ. ಪಲಾವು ನಾನು ಮಾಡೋದು ಅಂದರೆ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಪಲಾವು, ಅದ್ರ ಜೊತೆಗೆ ಮಾವಿನಕಾಯಿ, ಉಪ್ಪಿನಕಾಯಿ, ಆಮೇಲೆ ಸ್ವಲ್ಪ ಮೊಸರು ಗೊಜ್ಜು, ಈ ಥರ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಈ ಥರ ಮಧ್ಯದಲ್ಲಿ ಅಂದರೆ ಈ ಥರ ಸೈಡಲ್ಲಿ ಈ ಥರ ಎಲ್ಲ ಜಮೀನ್ ಹತ್ರ ಎಲ್ಲ ಊಟ ಮಾಡೋದಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಪ್ರಕೃತಿ ನೇಚರಲ್ಲಿ ಅಂದರೆ ಆ ನಿಸರ್ಗದಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವು ಊಟನ ಕೂಡ ಮಾಡಿದ್ವಿ. ಪಲಾವ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿತ್ತು. ಅಲ್ಲಿ ಸ್ವಲ್ಪ ಮುಳ್ಳುಗಳು ಅದೆಲ್ಲ ಇತ್ತು, ಅಲ್ಲಿ ಕೂರಕ್ಕೆ ಕೂಡ ಆಗ್ತಿರ್ಲಿಲ್ಲ. ಇದಾದಮೇಲೆ ನಾವು ಪಲಾವೆಲ್ಲ ತಿಂದ್ಕೊಂಡು ಸ್ನ್ಯಾಕ್ಸ್ ಏನಿತ್ತು ಅದೆಲ್ಲ ತಿಂದ್ಕೊಂಡು, ನಿಜವಾಗ್ಲೂ ಆ ಸೈಡು ಎಷ್ಟು ಮರುಭೂಮಿ ಅಂದರೆ ನಿಜ ನಮಗೆ ನಂಬೋಕ್ಕೆ ಆಗಲ್ಲ, ಅಷ್ಟು ಮರುಭೂಮಿ ಇದೆ ಆ ಸೈಡು. ಹಾಗೆಯೇ ಸೌತೆಕಾಯಿ ಆಗಿರ್ಬೋದು, ರವೆ ಉಂಡೆ ಆಗಿರ್ಬೋದು, ಕರ್ಜಿಕಾಯಿ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ಕೊಂಡು ತೊಗೊಂಡು ಹೋಗಿದ್ವಿ. ಹಾಗಾಗಿ ರೋಡ್ ಮಧ್ಯದಲ್ಲಿ ಈ ಥರ ತಿನ್ನಲಿಕ್ಕೆ ಸರಿಯಾಯಿತು. ಮತ್ತು ನಮ್ಮಮ್ಮ ಇಲ್ಲಿ ಊಟ ಮಾಡಿದ್ರಲ್ಲ ಅದಷ್ಟೇ. ಅದಾದಮೇಲೆ ದೇವಸ್ಥಾನದಲ್ಲಿ ನೆಕ್ಸ್ಟ್ ಡೇ ದೇವಸ್ಥಾನದಲ್ಲಿ ಪ್ರಸಾದ ತಿಂದ್ರು ಅಷ್ಟೇ. ಯಾಕೆಂದರೆ ಅವರು ಹೊರಗಡೆ ಹೋಟೆಲಲ್ಲೆಲ್ಲ ಊಟನೇ ಮಾಡಲ್ಲ, ರೇರ್ ಊಟ ಮಾಡೋದು. ಅಂದರೆ ಆ ಸೈಡ್ ನೋಡಿ ಊಟ ಮಾಡೋದು, ಆ ಸೈಡ್ ಹೋಟೆಲೆಲ್ಲ ನೋಡಿ ಊಟ ಮಾಡೋದೆಲ್ಲ ಸ್ವಲ್ಪ ಕಮ್ಮಿನೇ. ಹಾಗಾಗಿ ನಾನು ಈ ರೀತಿ ರವೆ ಉಂಡೆ ಎಲ್ಲ ಮಾಡಿದ್ದೆ. ರವೆ ಉಂಡೆ ಮಾತ್ರ ಬಾಯಲ್ಲಿಟ್ಟರೆ ಕರ್ಗೋಗುವಂಥದ್ದು. ಹಾಗೆಯೇ ನಾನು ಅಲ್ಲಿಗೆ ಹೋದಾಗ ನಮ್ಮ ಅಕ್ಕ ರವೆ ಉಂಡೆನೇ ಮಾಡಿಸ್ಕೊಂಡ್ಳು, ಸಖತ್ ನನ್ನ ಕೈಲಿ ಮಾಡಿಸ್ಕೊಂಡ್ಳು. ಏಕೆಂದರೆ ನಾನು ಮಾಡಿದ ರವೆ ಉಂಡೆ ತುಂಬ ಬಾಯಲ್ಲಿಟ್ಟರೆ ಕರ್ಗೋವಂಥದ್ದು. ಹಾಗಾಗಿ ಸಖತ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮಕ್ಕಳೆಲ್ಲ ಫುಲ್ ಖಾಲಿ ಮಾಡಿದ್ರು ಆಯಿತಾ. ಹಾಗೆ ಅವ್ರ ಅಜ್ಜಿ ಜೊತೆ ಇವಳು ಸ್ವಲ್ಪ ಜಗಳ ಆಡೋದಾಗಿರ್ಬೋದು, ಏನೇನೋ ಮಾಡ್ತಾಯಿದ್ಲು ತರಲೆಗಳು. ಇದಾದಮೇಲೆ ನಾವು ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದು ಎಲ್ಲ ಆದಮೇಲೆ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಿಜ ಅಲ್ಲಿ ನಾವು ರೀಚ್ ಆಗಿದ್ದು ಎಷ್ಟು ಒಂದು 9 ಗಂಟೆ ಟೈಮ್ ಜರ್ನಿ. ಅಪ್ಪ ನಂಗೆ ನಿಜ ರೀಚ್ ಆಗ್ತೀವ ಬೇಗ ಅನಿಸೋದು. ನಮಗೆ ಹಿಂಗಾಗ್ತಿತ್ತು, ಇನ್ನು ಮಾಮಂಗೆ ಹೆಂಗಾಗ್ಬಿರ್ಬೋದು ಡ್ರೈವಿಂಗಲ್ಲಿದ್ದರು ಅವರು. ಹಾಗೆಯೇ ರೂಮ್ನ ಮಾಡಿದ್ವಿ. ಅಲ್ಲಿ ರೂಮ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ದೇವ್ರ ದರ್ಶನಕ್ಕೆ ಹೋಗೋಕ್ಕಾಗಲಿಲ್ಲ. ಈ ಥರ ನೈಟು ರೀಚ್ ಆದ್ವಿ. ನೈಟ್ ರೀಚ್ ಆದಮೇಲೆ ನಿಜವಾಗ್ಲೂ ಇಷ್ಟೊಂದು ರಶ್ ಇರುತ್ತೆ ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ಸೊ ನಾವು ಕೂಡ ರೀಚ್ ಆದಮೇಲೆ ಕಾರ್ ಪಾರ್ಕಿಂಗಿಗೆ ಜಾಗನೇ ಇಲ್ಲ ಆಯಿತಾ. ಕಾರ್ ಪಾರ್ಕಿಂಗ್ ಮಾಡಬೇಕು, ಎಲ್ಲೂ ಜಾಗ ಇಲ್ಲ. ಎಲ್ಲಿ ನಿಲ್ಲಿಸಿದ್ರೆ ಒಂದು 2 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸ್ಬೇಕು, ದೇವಸ್ಥಾನಕ್ಕೂ ಮತ್ತು ಕಾರ್ ಪಾರ್ಕಿಂಗಿಗೂ. ಇದಾದಮೇಲೆ ಸುತ್ತ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ. ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗೋಯಿತು. ಮಾಮ ನಿಜವಾಗ್ಲೂ ಇಷ್ಟು ಭಯಂಕರ ರಶಲ್ಲಿ ನಾವು ದರ್ಶನ ಮಾಡ್ತೀವ ಅಂತ ಹೇಳಿ ಮಾತಾಡ್ಕೊತಾ ಇದ್ವಿ. ಇದಾದಮೇಲೆ ಎಲ್ಲ ನೋಡ್ತಿದ್ದೀರಲ್ವ, ಅಲ್ಲೇ ಸ್ಟಾಪ್ ಮಾಡಿದ್ದೀವಿ. ಕಾರ್ ಮೂವ್ ಮಾಡೋಕ್ಕೂ ನಮಗೆ ಟೈಮ್ ಇತ್ತು, ಆದರೆ ಜಾಗ ಸಿಗ್ತಾ ಇಲ್ಲ. ಎಲ್ಲಿ ಪಾರ್ಕ್ ಮಾಡೋದು ಏನು ಒಂದು ಗೊತ್ತಾಗ್ತಿಲ್ಲ. ನನಗೂ ಫಸ್ಟ್ ಟೈಮ್ ನಾವು ಬಂದಾಗ ಟ್ರೈನಲ್ಲಿ ಬಂದಿದ್ದು, ಹಾಗಾಗಿ ನನಗೂ ಅಷ್ಟು ಗೊತ್ತಾಗ್ತಿಲ್ಲ. ಅಂದರೆ ಸರಿಯಾಗಿ ಸಿಸ್ಟಮೆಟಿಕ್ಕಾಗಿ ಅಲ್ಲಿ ಮಾಡಿಲ್ಲ, ಅದನ್ನು ವ್ಯವಸ್ಥೆನ ಮಾಡಿಲ್ಲ. ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಕೊಳ್ಳೋದು, ಎಲ್ಲಿ ಬೇಕಲ್ಲಿ ಇದು ಮಾಡ್ಕೊಳ್ಳೋದು, ಈ ಥರ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಒಬ್ಬರು ಜಾಗ್ರತೆ ತಗೊಂಡು ಅಲ್ಲಿನ ವ್ಯವಸ್ಥೆನ ಮಾಡಿದರೆ ಸ್ವಲ್ಪ ಬೆಟರ್ ಅನ್ನಿಸ್ತಿತ್ತೇನೋ ಅಂತ ಹೇಳ್ಬೋದು. ಯಾಕೆಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡ್ತಿರ್ತೀರಲ್ಲ, ಅಲ್ಲಿ ಹೋದರೆ ಹಾಗೆ, ಇಲ್ಲಿ ಹೋದರೆ ಹೀಗೆ, ಅವ್ರು ಹಿಂಗೆ ಮಾಡ್ತಾರೆ, ಅವ್ರು ಹಾಗೆ ಮಾಡ್ತಾರೆ ಅಂತ ಹೇಳಿ. ಅದಲ್ಲ, ಅವರಿಗೆ ಏನೋ ಒಂದು ಪ್ರಮೋಷನ್ ಅದು ಇದು ಅಂತ ಇರುತ್ತೆ, ಮಾಡಿಬಿಡ್ತಾರೆ. ಆದರೆ ಅಲ್ಲಿ ಹೋದ್ಮೇಲೆ ಸಾಮಾನ್ಯ ನಮ್ಮಂಥವ್ರು ಅನುಭವಿಸ್ದಾಗಲೇ ನಮಗೆ ಗೊತ್ತಾಗೋದು ಅಲ್ಲಿ ಪ್ರೆಸೆಂಟ್ ಏನು ನಡೀತಿದೆ, ಪ್ರೆಸೆಂಟ್ ಏನು ಆಗ್ತಿದೆ ಅಂತ ಹೇಳಿ ಅಲ್ಲಿ ಹೋದವ್ರಿಗೇ ಗೊತ್ತಾಗೋದು. ಹಾಗಾಗಿ ನಮಗೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹೋದರೆ ರಶ್ಶೇ ಇರಲ್ಲ, ಹಾಗೆ ಹೀಗೆ ಅಂತಾರೆ, ಫ್ರೀ ಹತ್ಕೊಡ್ತಾರೆ, ಫ್ರೀ ಇತ್ಕೊಡ್ತಾರೆ, ಆ ಥರ ಏನಿಲ್ಲ. ವಿಚಾರಿಸಿದ್ರೆ ಗೊತ್ತಾಗ್ತಿತ್ತೇನೋ. ಬಟ್ ಅವ್ರು ಇನ್ಸ್ಟಾಗ್ರಾಮ್ ರೀಲ್ಸ್ಗೋಸ್ಕರ ವ್ಯೂಸ್ಗೋಸ್ಕರ ಏನೋ ಒಂದು ಮಾತಾಡ್ತಾರೆ ಆಯಿತಾ. ಅದನ್ನೆಲ್ಲ ಕೇರ್ ಮಾಡ್ದಲೇ ನಾವು ಮುಂದೆ ರೀಚ್ ಆಗ್ತಿದ್ದೀವಿ. ಎಲ್ಲೂ ಕೂಡ ನಮಗೆ ಎಲ್ಲೂ ಜಾಗನೇ ಸಿಗಲಿಲ್ಲ ಆಯಿತಾ. 1 ಕಿಲೋಮೀಟರ್ ದೂರ ಹೋದ್ರೂ ನಮಗೆ ಜಾಗ ಸಿಗಲಿಲ್ಲ. ನಿಜವಾಗ್ಲೂ ನನಗೆ ಬೇರೆ ಅಲ್ಲಿ ಸ್ವಲ್ಪ ನನಗೂ ಕೋಲ್ಡ್ ಥರ ಆಗಿಬಿಟ್ಟಿತ್ತು. ನನಗೆ ಅವತ್ತು ಹೋದಾಗ ಅಂದರೆ ಏನಾಯಿತು ಅಂದರೆ, ನಾನು ಹಾಸನಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಹತ್ತಿಬೆಲೆಗೆ ಹೋಗಬೇಕಾದ್ರೆ
ನನಗೆ ಗೊತ್ತಾಗಲಿಲ್ಲ ಅತ್ತಿಬೆಲೆ ಬಸ್ಸು ಯಾವುದು ಏನು ಅಂತ ಹೇಳಿ ನಾವೇನು ಮಾಡ್ಬಿಟ್ಟು ಎ ಸಿ ಬಸ್ ಹತ್ಕೊಬಿಟ್ವಿ, ನಾನು ನನ್ನ ಮಕ್ಕಳು. ಎ ಸಿ ಬಸ್ ಹತ್ತಿದ್ರಿಂದ ನನಗೇನಾಗಿದೆ, ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಂದರೆ ಹಾಸನಲ್ಲಿ ಸ್ವಲ್ಪ ಕೋಲ್ಡ್ ಆಗಿತ್ತು, ಎ ಸಿ ಬಸ್ ಹತ್ತಿದ್ಮೇಲೆ ಫುಲ್ಲು ಕೋಲ್ಡ್ ಆಗಿಬಿಡ್ತು. ಸರಿ ಅಂತ ಹೇಳಿ ಗಾಡಿನ ಪಾರ್ಕ್ ಮಾಡಿದ್ವಿ. ದೇವಸ್ಥಾನದಿಂದ ಒಂದು 2 ಕಿಲೋಮೀಟರಷ್ಟು ನಾವು ಕಾರ್ನ ಪಾರ್ಕಿಂಗ್ ಮಾಡಿ ದೇವಸ್ಥಾನದ ಹತ್ರ ಬಂದು ನೋಡಿದ್ವಿ. ದರ್ಶನ ಆಗುತ್ತೇನೋ ನೋಡೋಣ ಅಂತ ಹೇಳಿ ನಾವು ಬೆಳಗ್ಗೆ 11:30 ಹೊರಟವರು, ನೈಟ್ 9 ಗಂಟೆಗೇನೋ ರೀಚ್ ಆದ್ವಿ. 9 ಗಂಟೆ ಕರೆಕ್ಟಾಗಿ ಕ್ಲೋಸ್ ಆಯಿತು. ಹಾಗೆ 9 ಗಂಟೆಗೆ ಪ್ರಸಾದ ಕೂಡ ಕ್ಲೋಸ್ ಆಯಿತು. ಇದಾದಮೇಲೆ ನೈಟು ಅಲ್ಲೇ ಮಲ್ಕೊಳ್ಳೋಣ ಅಂತ ಗೆಸ್ ಮಾಡ್ತಾ ಇದ್ವಿ. ರೂಮ್ ಎಲ್ಲ ಮಾಡೋದು ಬೇಡ, ಆದಷ್ಟು ಹೊರ್ಗಡೆನೇ ಇವತ್ತು ಮಲ್ಕೊಳ್ಳೋಣ, ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಜಾಗನೇ ಇಲ್ಲ. ಅದಾದಮೇಲೆ ದೇವರ ಮುಂದಿನ ದಾರಿ ಅಂದರೆ ದೇವ್ರ ಅಂದರೆ ಎಂಡಿಂದ ದೇವ್ರ ಹತ್ರ ಫುಲ್ವರೆಗೂ ಕೂಡ ಎಲ್ಲ ಜಾಗ ಇಟ್ಕೊಂಡು ಎಲ್ಲ ಚಾಪೆ ಹಾಸ್ಕೊಂಡು ಮಲಗಿಬಿಟ್ಟಿದ್ರು. ಜಾಗ ಇಲ್ಲ ಅಂತ ಹೇಳಿ ನಾವು ರೂಮ್ನೇ ಮಾಡೋ ಅಂಥ ಪರಿಸ್ಥಿತಿ ಬಂತು. ಅದಾದಮೇಲೆ ಲೈಟಾಗಿ ಏನಾದರೂ ಊಟ ಗೀಟ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಸೋಡಾನ ಕುಟ್ಕೊಂಡು ರೂಮ್ ಮಾಡಿದ್ವಿ. ರೂಮಿಗೆ ಬಂದು ಇಲ್ಲಿ ನಾವು ರೂಮನ್ನು ನದಿ ಆಪೋಸಿಟೇ ರೂಮ್ನ ಮಾಡಿದ್ವಿ. ರೂಮ್ ಕೂಡ ಸಖತ್ತಾಗಿತ್ತು. ಅದಾದಮೇಲೆ ಎಲ್ಲರೂ ಕೂಡ ನೈಟು ಚೆನ್ನಾಗಿ ನಿದ್ದೆ ಕೂಡ ಬಂತು, ಯಾಕೆಂದರೆ ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ರು, ಹಾಗಾಗಿ ಚೆನ್ನಾಗಿ ನಿದ್ದೆ ಕೂಡ ಬಂತು. ಆದರೂ ಈ ಕಡೆ ಜನ ಎಲ್ಲ ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ, ಯಾಕೆಂದರೆ ಇಷ್ಟೊಂದು ಬಿಸಿಲಲ್ಲಿ ನಿಜವಾಗ್ಲೂ ನಾವೇ ಬೆಟರ್ ಅನಿಸುತ್ತೆ. ಆ ಸೈಡು ಎಷ್ಟು ಮರುಭೂಮಿ ಗೊತ್ತಾ, ನಾವೇ ಬೆಟರ್ ಅಂತ ಅನ್ಕೋಬೋದು. ಅದಾದಮೇಲೆ ನಾನು ಕೂಡ ಎಲ್ಲ ರೆಡಿಯಾಗಿ, ನಾನು ಮೈಸೂರು ಸಿಲ್ಕ್ ಸ್ಯಾರಿನ ಉಟ್ಟಿದ್ದೀನಿ. ಹಾಗೆ ಅಮ್ಮ ಕೂಡ ರೆಡಿಯಾಗಿ ಕೂತಿದ್ದಾರೆ, ನನ್ನ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ. ಹಾಗೆ ಇನ್ನು ಲಾಸ್ಟು ನಮ್ಮ ಅಕ್ಕನೂ ರೆಡಿಯಾಗಿದ್ದರು. ಅಕ್ಕನ ಮಗಳು ರೆಡಿ ಮಾಡ್ತಾಯಿದ್ಲು. ಸರಿ ಅಂತ ಹೇಳಿ ಅವಳು ಕೂಡ ರೆಡಿ ಆದ್ಲು. ಅವಳು ಹೇಳಿದ್ಲು, ಚಿಕ್ಕಮ್ಮ ನನಗೆ ಸ್ಟೆಪ್ ಜಡೆ ಹಾಕ್ಕೊಡಿ ಅಂತ ಹೇಳಿ. ಆದರೆ ಅವಳು ಹೇರು ಆಗ್ತಾನೆ ಸ್ನಾನ ಮಾಡಿರೋದ್ರಿಂದ ಸ್ಟೆಪ್ ಜಡೆ ಹಾಕಬೇಕಂದ್ರೆ ಕೂದಲು ಎಲ್ಲ ಡ್ರೈ ಆಗಿರಬೇಕು. ನನಗೂ ಕೂಡ ಡ್ರೈ ಆಗಿರಲಿಲ್ಲ, ಆದರೂ ನಾನು ಅದೇ ಥರ ಜಡೆನ ಹಾಕ್ಕೊಂಡೆ ಇರಲಿ ಅಂತ ಹೇಳಿ. ಬಟ್ ಅವಳಿಗೆ ಹಾಕೋಕ್ಕಾಗಲಿಲ್ಲ, ನನಗೆ ಟೈಮ್ ಕೂಡ ಇರಲಿಲ್ಲ. ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ನಾವು ಕೂಡ ಎಲ್ಲರೂ ಪಂಚೆ ಉಟ್ಕೊಂಡಿದ್ರು. ಸರಿ ಅಂತ ಹೇಳಿ ರೂಮ್ನ ಕ್ಲೋಸ್ ಮಾಡಿಕೊಂಡು ಕಾರ್ ಹತ್ರ ಬಂದ್ವಿ. ಕಾರ್ ಹತ್ರ ಬಂದು ಎಲ್ಲ ದೇವರ ದರ್ಶನಕ್ಕೆ ಅಂತ ಹೇಳಿ ಹೊರಟ್ವಿ. ದೇವ್ರ ದರ್ಶನ ನಿಜವಾಗ್ಲೂ ಬೇಗ ಆಗುತ್ತೆ ಅಂದ್ಕೊಂಡ್ವಿ, ಯಾಕೆಂದರೆ 6 ಗಂಟೆಯಿಂದ ದರ್ಶನ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ 6 ಗಂಟೆಯಿಂದ ಪೂಜೆ ಎಲ್ಲ ಸ್ಟಾರ್ಟ್ ಆಗಿ ದರ್ಶನ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸರಿ ಅಂತ ಹೇಳಿ ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಹೋದ್ವಿ. ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ತಿಲಕನ ಇಡ್ಸ್ಕೊಂಡ್ವಿ. ಎಲ್ಲರೂ ಕೂಡ ಒಂದು ತಿಲಕ ಒಬ್ಬರಿಗೆ 10 ರೂಪಾಯಿನ ತಗೊತಾರೆ ಈ ತಿಲಕ ಇಡೋದಕ್ಕೆ. ಸರಿ ಅಂತ ಹೇಳಿ ಚಿಕ್ಕ ಮಕ್ಕಳ ಹತ್ರ ಪಾಪ ಅವರೆಲ್ಲ ಕೆಲಸ ಎಲ್ಲ ಬಿಟ್ಟು ಚಿಕ್ಕ ಮಕ್ಕಳೆಲ್ಲ ಆ ಥರ ನೋಡಿ ಬಿಸ್ನೆಸ್ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಏನು ಮಾಡೋದು, ಎಲ್ಲ ಹೊಟ್ಟೆ ಪಾಡಿಗಾಗಿ ಅಂತ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ದೇವ್ರ ದರ್ಶನದ ಹತ್ರ ಬಂದ್ವಿ. ಬೆಳಗ್ಗೆ ಕೂಡ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗನೇ ಸಿಗಲಿಲ್ಲ. ಮತ್ತು ಕಾರ್ ಪಾರ್ಕಿಂಗಿಗೆ 1 ಕಿಲೋಮೀಟರ್ ದೂರ, ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದಲ್ಲಿ ಕಾರ್ನ ನಿಲ್ಲಿಸಿ ನಾವಿವಾಗ ಹೋಗ್ತಾ ಇದ್ದೀವಿ. ಅಂದರೆ ಸರ್ವದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ. ಸರ್ವದರ್ಶನಕ್ಕೆ ಹೋಗೋದಕ್ಕೆ ಅಲ್ಲಿ ನೋಡಿ ತುಂಬ ಕ್ರೌಡ್ ಇದೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆ ಅಲ್ವಾ, ಸಿಕ್ಕಾಬಟ್ಟೆ ಕ್ರೌಡ್ ಇದೆ. ನಿಜವಾಗ್ಲೂ ಈ ಇದರಲ್ಲಿ ನಾವು ದರ್ಶನ ಮಾಡೋಕ್ಕಾಗಲ್ಲ ಅಂತ ಹೇಳಿ, ಯಾಕೆಂದರೆ ಮಾಮಂಗೆ ಮತ್ತೆ ಡ್ರೈವ್ ಮಾಡಬೇಕು, ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಟಿಕೆಟ್ನ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ನಾವು 6 ಗಂಟೆಗೆ ಬಂದವರು ಎಷ್ಟು ಗೊತ್ತಾ, 6 ಗಂಟೆ 9:30 ತನಕ ರೆಡಿ ಮಾಡಿದ್ವಿ. 2 ಗಂಟೆ ಆದಮೇಲೆ ನಮಗೆ ಅಲ್ಲಿ ಟಿಕೆಟ್ನ ಕೊಟ್ಟರು. ಅದಾದಮೇಲೆ ದರ್ಶನ ಒಂದು ಅರ್ಧ ಗಂಟೆಯಲ್ಲೆಲ್ಲ ಮುಗಿದೋಯ್ತು. ದರ್ಶನ ಎಲ್ಲ ಮುಗಿಸಿ ನಾನು ಹೆಜ್ಜೆ ನಮಸ್ಕಾರನೂ ಕೂಡ ಮುಗಿಸ್ದೆ. ಹೆಜ್ಜೆ ನಮಸ್ಕಾರನ ಮುಗಿಸಿ ಕರೆಕ್ಟಾಗಿ 11:00ಗೆ ಪ್ರಸಾದ ಕೂಡ ಸ್ಟಾರ್ಟ್ ಮಾಡಿದ್ರು. 11:00ಗೆ ಪ್ರಸಾದನ ಮುಗಿಸ್ಕೊಂಡು ಮತ್ತೆ ನಾವು ಬೆಂಗಳೂರಿಗೆ ಹೊರಡೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ವಿ. ರೂಮ್ ಕ್ಲೋಸ್ ಮಾಡಿಕೊಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು. ಇಲ್ಲಿ ನೋಡಿ, ಇದು ಕ್ರೌಡ್ ಕಾಣಿಸ್ತಿದೆ ಅಲ್ವಾ, ಊಟದ ಹಾಲಲ್ಲೂ ಕೂಡ ಕಮ್ಮಿ ಅಂದರು ಅರ್ಧ ಗಂಟೆ ಇಲ್ದಲೇ ಆಗಲ್ಲ, ಅಷ್ಟು ಭಯಂಕರ ರಶ್ ಇತ್ತು ಈ ಸಾರಿ. ಸರಿ ಅಂತ ಹೇಳಿ ನಾವು ಕೂಡ ಎಲ್ಲವನ್ನು ಮುಗಿಸ್ಕೊಂಡು ಹೊರಟ್ವಿ. ಇದಾದಮೇಲೆ ಅಲ್ಲಿ ಸ್ವಲ್ಪ ಪ್ರಸಾದ ಅಷ್ಟೇ ನಾವು ತಿಂದಿದ್ದು, ಬೆಳಿಗ್ಗೆ ತಿಂಡಿನೂ ಕೂಡ ತಿಂದಿರಲಿಲ್ಲ. ಹೋಗ್ತಾ ಏನಾದರೂ ತಿಂದ್ರಾಯಿತು ಅಂತ ಹೇಳಿ ಆ ಕಡೆಯಿಂದ ಬರ್ತಾ ತುಂಬ ಸ್ನ್ಯಾಕ್ಸ್ ಎಲ್ಲ ತಂದಿದ್ವಿ. ಅಲ್ಲಲ್ಲಿ ಸರಿ ಆಯಿತು, ಆದರೆ ಅಲ್ಲಿನ ನೀರು ಕೂಡ ಅಷ್ಟೊಂದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಾನು ಮಧ್ಯದಲ್ಲಿ ಗ್ಯಾಪ್ ತೊಗೊಂಡಿದ್ದೆ, ವಿಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಾಯ್ ಎಲ್ರಿಗೂ.